ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರಿ, ಏನು ಮನವಿ ಮಾಡಿದ್ರಿ? ಏನಿಲ್ಲ, ಇವತ್ತು ಅವ್ರು ನಾಮಿನೇಷನ್ ತುಂಬ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ. ಅವರು ನಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು. ಸೊ ಅವ್ರಿಗೆ ಭೇಟಿಯಾಗಿ ಹಿರಿಯರಿಗೆ ಒಂದು ಶುಭಾಶಯನ ಕೋರಿ. ಮಹಿಳಾ ಕೋಟ ಇನ್ನೂ ಖಾಲಿ ಇದೆ ಮೇಡಮ್, ಹೀಗಾಗಿ ನಿರೀಕ್ಷೆ ಇದೆಯಾ? ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಖಂಡಿತವಾಗ್ಲೂ 2ನೇ ಲಿಸ್ಟ್ನಲ್ಲಿ ಆಗುತ್ತೆ ಅನ್ನೋಂಥ ಭರವಸೆ ಇದೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೆಲ್ಲ ನಮಗೂ ಒಪ್ಪಿಗೆ. ಪಂಚಮಸಾಲಿ ಲಿಂಗಾಯತರಿಗೆ ಅವಕಾಶ ಆಗಿಲ್ಲ ಮೊದಲ ಹಂತದಲ್ಲಿ ಅಂತ ಒಂದು ಹೇಳಿದ್ದಾರೆ. ಬಟ್ ಮುಂದಿನ ಲಿಸ್ಟ್ನಲ್ಲಿ ಖಂಡಿತವಾಗ್ಲೂ ಎಲ್ಲ ಸಮಾಜಕ್ಕೂ ಕೂಡ ಅವಕಾಶ ಸಿಗುತ್ತೆ. ಅದು ನನಗೆ ಗೊತ್ತಿಲ್ಲ, ಅದು ನನ್ನ ಕೈಯಲ್ಲಿಲ್ಲ. ಅದು ಏನೇ ಇದ್ರೂ ಕೂಡ ಹೈಕಮಾಂಡು, ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಇವರು ಹಿರಿಯರಿಗೆಲ್ಲರಿಗೂ ಬಿಟ್ಟಂತ ವಿಚಾರ. ಈ ಬೆಳವಣಿಗೆ ನಡುವೆ ಮೇಡಮ್ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಒಳಗೆ ಸರಿ ಇಲ್ಲ ಅನ್ನೋ ಥರದಲ್ಲೂ ಮೆಸೇಜ್ ಹಾಗೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವ. ಅವರವರ ಇದನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟನ್ನು ಕೂಡ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ತಾರೆ. ಖಂಡಿತವಾಗ್ಲೂ ಸುಗಮವಾಗಿ. ಹೊಸತನ ಅಲ್ವಾ, ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ 1-2-3 ದಿನದಲ್ಲಿ ಎಲ್ಲ ಸೆಟ್ಲ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸೀನಿಯರ್ ಸವಾಲಾಗಿದ್ದಾರೆ ಅಂತ? ಖಂಡಿತ ಇಲ್ಲ. ಅವರು ಕೂಡ ಸೀನಿಯರ್ ಅಲ್ವಾ? ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು ಯಾರು ಸವಾಲಿಲ್ಲ. ಇಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ಪು. ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾ ಚತುರರು. ಇದನ್ನ ಎಲ್ಲ ಜೀವನದಲ್ಲಿ ಸುಮಾರು ನೋಡ್ಕೊಂಡು ಬಂದನೇ ಈ ಸೀಟ್ ಮೇಲೆ ಕೂತಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ರಾಜೀನಾಮೆ ಕೊಡುವ ಹೋಗಬಾರ್ದಾಗಿತ್ತು, ಅದ್ರ ಮೊದಲೇ ತೀರ್ಮಾನ ಸಮಾಧಾನಗೊಳಿಸಬಹುದಾಗಿತ್ತು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ದಿರುವಂತ ವಿಚಾರವನ್ನ ಮಾತನಾಡೋದು ಜಾಸ್ತಿ. ನಿಮ್ಮ ಮಂತ್ರಿ ಸ್ಥಾನಕ್ಕೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಬೆಳಗಾವಿ ರಾಜಕಾರಣ 2023ಕ್ಕೆ ಮುಗಿದು ಹೋಗಿದೆ. ಈಗೆಲ್ಲ ಸಮಾಧಾನದಿಂದ ಮುಂದೆ ಹೋಗ್ತೀವಿ. ನೋಡಿ, ದೊಡ್ಡ ಜಿಲ್ಲೆ ಇದೆ ನಮಗೆ. ಅಟ್ಲೀಸ್ಟ್ ಕನಿಷ್ಠ ಅಂದ್ರೂ ಇನ್ನು 2 ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಮೊದಲಿಂದನೂ ಕೇಳ್ಕೊಂಡು ಬಂದಿದ್ದೀವಿ. ಯಾಕಂತಂದರೆ ಬೆಳಗಾವಿಯನ್ನು ನೋಡಿದ್ರೆ 3 ಜಿಲ್ಲೆಗೆ ಸಮಾನವಾಗಿದೆ. ಸೊ ಖಂಡಿತವಾಗ್ಲೂ ಬೆಳಗಾವಿಗೆ ಇನ್ನೂ 2 ಕೊಡಲೇಬೇಕು ಅಂತ ನಮ್ಮ ಒಂದು ವಿನಂತಿ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರಿ, ಏನು ಮನವಿ ಮಾಡಿದ್ರಿ? ಏನಿಲ್ಲ, ಇವತ್ತು ಅವ್ರು ನಾಮಿನೇಷನ್ ತುಂಬ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ. ಅವರು ನಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು. ಸೊ ಅವ್ರಿಗೆ ಭೇಟಿಯಾಗಿ ಹಿರಿಯರಿಗೆ ಒಂದು ಶುಭಾಶಯನ ಕೋರಿ. ಮಹಿಳಾ ಕೋಟ ಇನ್ನೂ ಖಾಲಿ ಇದೆ ಮೇಡಮ್, ಹೀಗಾಗಿ ನಿರೀಕ್ಷೆ ಇದೆಯಾ? ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಖಂಡಿತವಾಗ್ಲೂ 2ನೇ ಲಿಸ್ಟ್ನಲ್ಲಿ ಆಗುತ್ತೆ ಅನ್ನೋಂಥ ಭರವಸೆ ಇದೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೆಲ್ಲ ನಮಗೂ ಒಪ್ಪಿಗೆ. ಪಂಚಮಸಾಲಿ ಲಿಂಗಾಯತರಿಗೆ ಅವಕಾಶ ಆಗಿಲ್ಲ ಮೊದಲ ಹಂತದಲ್ಲಿ ಅಂತ ಒಂದು ಹೇಳಿದ್ದಾರೆ. ಬಟ್ ಮುಂದಿನ ಲಿಸ್ಟ್ನಲ್ಲಿ ಖಂಡಿತವಾಗ್ಲೂ ಎಲ್ಲ ಸಮಾಜಕ್ಕೂ ಕೂಡ ಅವಕಾಶ ಸಿಗುತ್ತೆ. ಅದು ನನಗೆ ಗೊತ್ತಿಲ್ಲ, ಅದು ನನ್ನ ಕೈಯಲ್ಲಿಲ್ಲ. ಅದು ಏನೇ ಇದ್ರೂ ಕೂಡ ಹೈಕಮಾಂಡು, ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಇವರು ಹಿರಿಯರಿಗೆಲ್ಲರಿಗೂ ಬಿಟ್ಟಂತ ವಿಚಾರ. ಈ ಬೆಳವಣಿಗೆ ನಡುವೆ ಮೇಡಮ್ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಒಳಗೆ ಸರಿ ಇಲ್ಲ ಅನ್ನೋ ಥರದಲ್ಲೂ ಮೆಸೇಜ್ ಹಾಗೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವ. ಅವರವರ ಇದನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟನ್ನು ಕೂಡ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ತಾರೆ. ಖಂಡಿತವಾಗ್ಲೂ ಸುಗಮವಾಗಿ. ಹೊಸತನ ಅಲ್ವಾ, ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ 1-2-3 ದಿನದಲ್ಲಿ ಎಲ್ಲ ಸೆಟ್ಲ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸೀನಿಯರ್ ಸವಾಲಾಗಿದ್ದಾರೆ ಅಂತ? ಖಂಡಿತ ಇಲ್ಲ. ಅವರು ಕೂಡ ಸೀನಿಯರ್ ಅಲ್ವಾ? ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು ಯಾರು ಸವಾಲಿಲ್ಲ. ಇಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ಪು. ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾ ಚತುರರು. ಇದನ್ನ ಎಲ್ಲ ಜೀವನದಲ್ಲಿ ಸುಮಾರು ನೋಡ್ಕೊಂಡು ಬಂದನೇ ಈ ಸೀಟ್ ಮೇಲೆ ಕೂತಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ರಾಜೀನಾಮೆ ಕೊಡುವ ಹೋಗಬಾರ್ದಾಗಿತ್ತು, ಅದ್ರ ಮೊದಲೇ ತೀರ್ಮಾನ ಸಮಾಧಾನಗೊಳಿಸಬಹುದಾಗಿತ್ತು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ದಿರುವಂತ ವಿಚಾರವನ್ನ ಮಾತನಾಡೋದು ಜಾಸ್ತಿ. ನಿಮ್ಮ ಮಂತ್ರಿ ಸ್ಥಾನಕ್ಕೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಬೆಳಗಾವಿ ರಾಜಕಾರಣ 2023ಕ್ಕೆ ಮುಗಿದು ಹೋಗಿದೆ. ಈಗೆಲ್ಲ ಸಮಾಧಾನದಿಂದ ಮುಂದೆ ಹೋಗ್ತೀವಿ. ನೋಡಿ, ದೊಡ್ಡ ಜಿಲ್ಲೆ ಇದೆ ನಮಗೆ. ಅಟ್ಲೀಸ್ಟ್ ಕನಿಷ್ಠ ಅಂದ್ರೂ ಇನ್ನು 2 ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಮೊದಲಿಂದನೂ ಕೇಳ್ಕೊಂಡು ಬಂದಿದ್ದೀವಿ. ಯಾಕಂತಂದರೆ ಬೆಳಗಾವಿಯನ್ನು ನೋಡಿದ್ರೆ 3 ಜಿಲ್ಲೆಗೆ ಸಮಾನವಾಗಿದೆ. ಸೊ ಖಂಡಿತವಾಗ್ಲೂ ಬೆಳಗಾವಿಗೆ ಇನ್ನೂ 2 ಕೊಡಲೇಬೇಕು ಅಂತ ನಮ್ಮ ಒಂದು ವಿನಂತಿ ಇದೆ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.